ಅಶ್ವಿನಿ ಯಾಕೆ ಬಂದಿರೋ ನಿನಗೆ? ಯಾರಿಗ್ ಗೊತ್ತು ಲಕ್ಷ್ಮಕ್ಕ, ಇವ್ಳು ಯಾಕೆ ಬಂದ್ಲು, ಯಾವ ಕಿತಾಪತಿ ಮಾಡೋದಕ್ ಬಂದ್ಲು ನನಗೆ ಗೊತ್ತಿಲ್ಲ. ಆದ್ರೆ ಇವ್ಳ ಉದ್ದೇಶ ಅಂತೂ ಸರಿಗಿರಲ್ಲ ಅನ್ನೋ ವಿಷಯ ನಿಮ್ಗೆ ಚೆನ್ನಾಗ್ ಗೊತ್ತು. ಹೋಗ್ಲಿ ಬಿಡಿ, ನಮ್ ಸಾಹೇಬ್ರು ಇದಾರಲ್ಲ, ಅವ್ರೆಲ್ಲ ನೋಡ್ಕೋತಾರೆ. ಈ ಹುಡುಗನ್ ನೋಡಿದ್ರೆ ಇವನು ಕೂಡ ಅವಳ ಜೊತೆನೆ ಬಂದಿರೋ ಹಾಗೆ ಕಾಣಿಸ್ತಿಲ್ವಾ? ಇಲ್ಲ ಲಕ್ಷ್ಮಕ್ಕ, ಈ ಹುಡುಗ ನೋಡಕ್ ಎಷ್ಟು ಡೀಸೆಂಟ್ ಆಗಿದ್ದಾನೆ. ಆ ಫ್ರಾಡ್ ಫ್ರೆಂಡ್ ಆಗಿರೋದಕ್ಕಂತೂ ಸಾಧ್ಯನೇ ಇಲ್ಲ. ಅಚಿತ್, ಏನಿಲ್ ಬಂದಿದ್ದು? ನನಗ್ ನೀನ್ ಹೆಲ್ಪ್ ಬೇಕಿತ್ತು. ನೀನೇ ಒಬ್ಬರಿಗೆ ತೊಂದರೆ ಕೊಡೋಳು, ನಿನಗೆ ಯಾರು ತೊಂದರೆ ಕೊಟ್ಟಿರ್ತಾರ? ಹೊಸ ಡ್ರಾಮಾ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಬರ್ಬೇಡ. ಅಚಿತ್, ನಾನ್ ನಾಟಕ ಮಾಡ್ತಿಲ್ಲ, ಗಾಡ್ ಪ್ರಾಮಿಸ್. ನಿಮಗ್ ನನ್ ಮೇಲೆ ಏನ್ ಬೇಕಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಅದನ್ನೆಲ್ಲ ಆಮೇಲೆ ಸರಿ ಮಾಡ್ಕೊಳ್ಳೋಣ. ಬಟ್ ಈಗ ನಾನು ಒಬ್ಬಳು ಹೆಲ್ಪ್ಲೆಸ್ ಹೆಣ್ಣುಡ್ಗಿ ಆಗಿ ನಿನ್ ಮುಂದೆ ಬಂದು ನಿಂತಿದ್ದೀನಿ. ಪ್ಲೀಸ್ ಅಜಿತ್, ಹೆಲ್ಪ್ ಮಾಡು ಪ್ಲೀಸ್. ಏನೀಗ ನೀನ್ ಹೆಲ್ಪ್ ಮಾಡಲ್ವಾ ನಂಗೆ? ಸರಿ ಬಿಡು, ನನ್ನ ಅಪ್ಪನಿಗೆ ಕಾಲ್ ಮಾಡ್ತೀನಿ. ಏನ್ ವಿಷಯ? ಇದು ಯಾರೋ ಒಬ್ಬ ನನ್ನ ತುಂಬಾ ದೂರದಿಂದ ಫಾಲೋ ಮಾಡ್ಕೊಂಡು ಬರ್ತಿದ್ದಾನೆ. ಪ್ಲೀಸ್ ನನ್ನ ಅವನಿಂದ ಬಚಾವ್ ಮಾಡು ಅಜಿತ್. ಎಲ್ಲಿದ್ದಾನ? ಇಲ್ಲೇ ಸ್ಟೇಷನ್ ಹೊರಗಡೆ. ಸಾಯಿಬ್ರೆ ನಿಂತ್ಕೊಳ್ಳಿ. ಏನ್ ಮಾತಾಡಕ್ ಬರ್ತಿದ್ದೀರಾ ನೀವು? ಶಟ್ ಅಪ್ ಭೂಮಿ, ಏನ್ ಮಾತಾಡ್ತಾ ಇದ್ಯಾ ನೀನು? ಅಶ್ವಿನಿ ಅವನು ಫಾಲೋ ಮಾಡ್ಕೊಂಡು ಬಂದಿಯಾನೆ. ನನ್ನ ಏರಿಯಾ ಲಿಮಿಟ್ಸ್ ಅಲ್ಲಿ ಯಾವುದೇ ಒಂದು ಹೆಣ್ಮಗುಗೆ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ನಾನು ಅದನ್ನ ಸಹಿಸ್ಕೊಳಲ್ಲ. ಅಶ್ವಿನಿ ಫ್ರಾಡ್ ಆಗಿರ್ಬೋದು, ಆದ್ರೆ ಒಬ್ಳು ಹೆಣ್ಮಗು. ಸಾಯಿಬ್ರೆ, ಈ ಹುಡ್ಗ ಅಶ್ವಿನಿ ಹಿಂದೆ ಬಂದಿದ್ ಸತ್ಯನೇ, ಆದ್ರೆ ಹುಡ್ಗ ಏನ್ ಎದುರಿಸ್ಲಿಲ್ಲ ಅವಳಿಗೆ. ಅವಳ ಪಾಡಿಗೆ ಅವಳು ಬಂದ್ಲು, ಅವಳ ಹಿಂದೆ ಹುಡ್ಗ ಬಂದ, ಆದ್ರೆ ಅವಳು ಸ್ಟೇಷನ್ ಒಳಗಡೆ ಹೊಟ್ಟೋಗ್ಬಿಟ್ಲಲ್ಲ. ಈ ಹುಡ್ಗ ಪಾಪ ಸ್ಟೇಷನ್ ಅಕ್ಕಪಕ್ಕ ಎಲ್ಲ ನೋಡ್ಕೊಂಡು ಇಲ್ಲೇ ನಿಂತಿದ್ದ, ಅವಳಿಗೇನ್ ಎದುರಿಸ್ಲಿಲ್ಲ. ನೀವೇ ಯೋಚನೆ ಮಾಡಿ, ಇವ್ನೇನಾದ್ರು ಕೆಟ್ಟವನಾಗಿದ್ರೆ ಅಥವಾ ಅಶ್ವಿನಿಗೆ ಹಿಂಸೆ ಕೊಟ್ಟಿದ್ರೆ ಸ್ಟೇಷನ್ ಮುಂದೆ ಇಷ್ಟು ಧೈರ್ಯವಾಗಿ ಬಂದು ನಿಂತ್ಕೋತಾ ಇದ್ನ? ಓಡೋಗ್ಬಿಡ್ತಿರ್ಲಿಲ್ವಾ? ಇವಳೇನೋ ಹುಡ್ಗನ್ ಬಗ್ಗೆ ತಪ್ಪು ತಿಳ್ಕೊಂಡು ನಿಮ್ ಕಿವಿ ಓದಿದಾಳ ಅಷ್ಟೇ. ಅಯ್ಯೋ, ನೀವಾದ್ರೂ ಮಾತಾಡ್ರಿ, ತಿರುಗ್ರಿ. ಓಹೋ, ಇವ್ನ್ ಯಾರು ಹಳೆ ಕಳ್ಳ ಅನ್ಸುತ್ತೆ. ನೋಡಿ, ನನ್ನನ್ನೇ ಅತ್ತಿಗೆ ಅಂತ ಕರೀತಾ ಇದ್ದಾನೆ. ಇವ್ನ್ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ ಇವ್ನ್ ತುಂಬಾ ಒಳ್ಳೆಯವನು ಅಂತ ನಾನು ನಿಮ್ ಹತ್ರ ಹೇಳ್ಬಿಟ್ಟೆ. ನೋಡಿದ್ರೆ ಇವ್ನ್ ಯಾರು ದಗಲ್ಬಾಜಿ ಅಂತ ಅನ್ಸುತ್ತೆ, ನನ್ನನ್ನೇ ಅತ್ತಿಗೆ ಅಂತ ಕರೀತಿದ್ದಾನೆ. ಸಾಯಿಬ್ರೆ, ಇವ್ನು ಯಾವ್ದು ಒಳಗಾಕಿ ಹೇಳ್ತೀನಿ. ಕರೆಕ್ಟ್, ನೀನ್ ಹೇಳ್ದಾಗೆ ಇವನ್ನ ಕರ್ಕೊಂಡು ಹೋಗ್ಬೇಕು, ಆದ್ರೆ ಸ್ಟೇಷನ್ಗಲ್ಲ, ನಮ್ಮ ಮನೆಗೆ. ಏನು ಮನೆಗ? ಅಲ್ಲ, ನಮ್ಮನೆಗೆ ಕೇಳ್ಕೊಂಡು ಹೋಗ್ಬೇಕು ಇವನ್ನ? ಅಲ್ಲ, ಕತ್ತೆ ಬಡವ ನಾವೆಲ್ಲ ಈಗ ನೆನ್ಪಾದ್ವಾ? ಸಾರ್ಗೆ ಮಂಡ್ಯ ಕಾಲಿಡೋದಿಕ್ಕೆ ಇವಾಗ ಮನ್ಸಾಯ್ತಾ? ಪ್ಲೀಸ್ ಬ್ರೋ, ಅದಕ್ಕೆ ಮನಸ್ವಿನಿ ಮುಂದೆ ಎಲ್ಲ ಕಿವಿ ಹಿಡಿಬೇಡ. ಯಾಕೆ? ಲೇಡೀಸ್ ಮುಂದೆ ಒಂದ್ ಸ್ವಲ್ಪ ಹವಾ ಮೇಂಟೈನ್ ಮಾಡ್ಬೇಕು, ಅದಕ್ಕೆ. ಹವಾ? ಹವಾ? ನಚಿಕೇತವ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವೇ ಇವ್ರ ತಮ್ಮ ಅಂತ ನನಗೆ ಗೊತ್ತಿರ್ಲಿಲ್ಲ. ಗೊತ್ತಿಲ್ಲದೆ ನನ್ ದಡ್ಡಿ ತರ ಏನೇನೋ ಬೈದ್ಬಿಟ್ಟೆ ನಿಮ್ಗೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸಾರಿ. ಇಟ್ಸ್ ಓಕೆ ಅತ್ತಿಗೆ ಅಂದ್ಮೇಲೆ ಇಷ್ಟಾರು ರೈಟ್ಸ್ ಇರತ್ತೆ ತಾನೆ. ನಾನು ನಿಮ್ಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಮನೆಗ್ ಬರ್ತಾ ಇದ್ದೆ. ಆನ್ ದ ವೇ ಪಾಪ್ಸಿದ್ ಫೇವ್ರೆಟ್ ಸ್ವೀಟ್ ತಗೋಣ ಅಂತ ಅಂಗಡಿ ಮುಂದೆ ನಿಲ್ಲಿಸ್ದೆ. ಅಲ್ಲಿ ಇವ್ರನ್ನ ನೋಡ್ದೆ. ಇವ್ರು ನನಗೆ ಹೇಗ್ ಗೊತ್ತು ಅಂತ ನಿಮ್ಗೆಲ್ಲ ಡೌಟ್ ಬರ್ಬೋದು, ಕ್ಲಿಯರ್ ಮಾಡ್ತೀನಿ. ಅಪ್ಪು ಅಕ್ಕ ಇವ್ರ ಫೋಟೋ ಕಳಿಸಿ ಇವ್ರ ಬಗ್ಗೆ ನಂಗೆ ಹೇಳಿದ್ರು. ನಾನು ಹಾಯ್ ಹೆಲೋ ಹೇಳಿ ನನ್ ಪರಿಚಯ ಹೇಳ್ಕೊಂಡು ಜೊತೆಗೆ ಒಟ್ಟಿಗೆ ಮನೆಗ್ ಬರೋಣ ಅಂತ ಮಾತಾಡ್ಸಕ್ ಹೋದ್ರೆ ಇವರು ಪೊಲೀಸ್ ಸ್ಟೇಷನ್ ಮುಂದೆ ಕರ್ಕೊಂಡ್ ಬಂದ್ರು. ನನ್ ಪುಣ್ಯ, ಈ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಅಣ್ಣನೇ ಇನ್ಸ್ಪೆಕ್ಟ್ರು. ಬೇರೆ ಯಾರಾಗಿದ್ರೆ ನನ್ನ ಸೀದಾ ಜೈಲ್ ಒಳಗೆ ಹಾಕಿರೋರು. ನಚಿಕೇತ್, ನಾನೇ ನಿಮ್ ಅತ್ತಿಗೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಓ, ಅಪೇಕ್ಷಾ ಅವ್ರು ನನ್ ಫೋಟೋನು ಕಳ್ಸಿದ್ರಾ? ಇಲ್ಲ, ಆದ್ರೆ ಮದರ್ ಇಂಡಿಯಾ ಪ್ರತಿ ಸತಿ ಫೋನ್ ಮಾಡಿದಾಗ್ಲೂ ನಿಮ್ ಬಗ್ಗೆ ಹೇಳ್ತಾ ಇದ್ರು. ನಿಮ್ ಅಣ್ಣನ್ ಮದುವೆ ಆಗಿದೆ ಕಣೋ, ನಿಮ್ ಅತ್ತಿಗೆ ಹೆಸರು ಭೂಮಿ, ಎಲ್ಲ ನಂದೇ ಗುಣ ಅಂತ ಹೇಳ್ತಾ ಇದ್ರು. ನಮ್ಮ ಅಜಿತ್ ಬ್ರೋ ಮುಂದೆ ನಿಂತು ಈ ರೇಂಜ್ ಆವಾಜ್ ಹಾಕಿದ್ದಾಗ್ಲೇ ಗೊತ್ತಾಯ್ತು ನಿಮ್ಮಲ್ಲಿ ಮದರ್ ಇಂಡಿಯಾ ಗುಣ ಕಂಡೆ. ಅದಕ್ಕೆ ನೀವೇ ನನ್ನ ಅತ್ತಿಗೆ ಅಂತ ಫಿಕ್ಸ್ ಆದೆ. ಅತ್ತೆ ಗುಣನ? ಈಗ ನಿನ್ ಹಿಂದೆ ಔಸ್ಕೊಂಡಲ್ಲ, ಅದೇ ತರ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ಅಪ್ಪ ಬೆಲ್ಟ್ ತಗೊಂಡ್ 4 ಬಾರ್ಸಕ್ ಬಂತು ಅಂದ್ರೆ ನಮ್ಮ ಅಮ್ಮನ್ ಸೀರೆ ಹಿಂದೆ ಹೋಗಿ ಔಸ್ಕೊಂತಿದ್ದ. ಈಗ ಅದು ನೆನಪಾಗಿದೆ ಸಾರ್ಗೆ. ಸರಿ, ಎಲ್ಲ ಇಲ್ಲೇ ಮಾತಾಡ್ಬಿಟ್ರೆ ಹೇಗೆ? ಇಮಿಡಿಯೇಟ್ ಆಗಿ ನನ್ನ ಅಮ್ಮನ್ ಕಾಲ್ ಮಾಡ್ಬಿಟ್ಟು ಇವ್ ಬಂದಿಯೇನೆ ಅಂತ ಹೇಳ್ತೀನಿ. ಬಿಡಿ ಸಾಹೇಬ್ರೆ, ಅತ್ತೆಗೆ ಇವ್ರನ್ನ ಕರ್ಕೊಂಡು ಹೋಗಿ ಸರ್ಪ್ರೈಸ್ ಕೊಡೋಣ. ಪಾಪ ಅವರು ತುಂಬಾ ದಿವಸದಿಂದ ಕಾಯ್ತಾ ಇದಾರಲ್ವಾ, ಏನ್ ಹೇಳ್ತೀರಾ? ಅದಕ್ಕೆ ನಿಮ್ದು ನಂದು ಒಂದೇ ಗುಣ. ಅತ್ತೆ, ಮಾವ, ದೇವಿಯನಿ ಅಮ್ಮ, ಅಜ್ಜಿ ಬನ್ನಿ, ಯಾರು ಬಂದಿದ್ದಾರೆ ನೋಡಿ ಇಲ್ಲಿ. ಅತ್ತೆ ಬೇಗ ಬನ್ನಿ. ಯಾರು ಬಂದಿದ್ದಾರೆ? ಮಗ ಅತ್ತೆ. ಮಗ? ಹೌದು, ನನ್ ಮಗ ದಿನ ಬರ್ತೇನೆ. ಇವತ್ತೆಲ್ಲೋ ಅಪರೂಪಕ್ಕೆ ಬೇಗ ಮನೆಗ್ ಬಂದಿದ್ದಾನೆ. ಅದ್ರಲ್ಲಿ ಏನ್ ವಿಶೇಷ ಇದೆ?
ಕರೆಕ್ಟ್ ನೋಡಿ. ಭೂಮಿ ಸರಿಯಾಗಿ ನೋಡ್ತಾ ಇದ್ದೀನಲ್ಲ ಮಗ್ನೆ. ಏನೋ ಇದು ಹುಡುಗಾಟ ಸಾಯಿಬ್ರೆ. ನಚ್ಚಿ ನನ್ನಾಗಲ್ಲ ಡಾನ್ಸ್ ಮಾಡಕ್ಕೆ. ಅಯ್ಯೋ US ಅಲ್ಲಿ ತುಂಬಾ ಮಿಸ್ ಮಾಡ್ಕೊಂಡೆ ಚಿನ್ನ. ತಂಗಿ ಲಾಸ್ ಏಂಜಲಸ್ ಅಲ್ಲಿ ಇದ್ರು ನಿನ್ನಂತ ಏಂಜಲ್ ಸಿಗ್ಲಿಲ್ಲ. ನಾನು ವಿಶ್ ಮಾಡ್ಕೊಂಡಿದ್ದಾಳೆ. ವಾಟ್ಸ್ಆಪ್ ಪಾಪ್ಸ್. ಏನು ನಮ್ಮ ಅಮ್ಮಂಗೆ ಡಾರ್ಲಿಂಗ್ ಅಂತ ಹೇಳಿ ಮುತ್ತೆಲ್ಲ ಕೊಡೋದಕ್ಕೆ ಬರ್ತಿದ್ಯಾ? ಅಬ್ಬಿಡ ಅವ್ರ ಕೈನ. ಅವ್ನ್ ಹಾಗೆ ಹೇಳಿದಾಗ ನನ್ ಮೊಮ್ಮಗ ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ಲಿಲ್ಲ, ಅವ್ರು ಹೇಳ್ತಾ ಇದ್ದಾರೆ ಅಂತ ರಿಲೀಸ್ ಇವಾಗ ಬಂದೇನೋ ಸ್ಟುಪಿಡ್. ಸಚ್ಚಿ ನೀನು ನಮ್ಮನ್ನೆಲ್ಲ ಈಗ ನೋಡ್ಬೇಕು ಅನ್ನಿಸ್ತೇನೋ. ಸತ್ಯ ಈಗಾದ್ರೂ ನೀನ್ ಬಂದ್ಯಲ್ಲ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೋ. ಈ ಶ್ರವಣ ಇಲ್ಲಿ ನೋಡು, ನನ್ ಮಗ ಬಂದ್ಬಿಟ್ಟ. ಟಿವಿಯಲ್ಲಿ ನನ್ ಮಗ ಬಂದ್ಬಿಟ್ಟ. ಮುಚ್ಚಿ ಪ್ಲೀಸ್ ಕಣೋ, ಮತ್ತೆ ಇಲ್ಲಿಂದ ಹೋಗ್ಬೇಡ. ಇಲ್ಲ ಅಮ್ಮ, ನಾನು ನಿನ್ನ ಬಿಟ್ಟು ಯಾವತ್ತೂ ಎಲ್ಲೂ ಹೋಗಲ್ಲ. ಇಲ್ಲೇ ನಿನ್ ಕೂಡ ಯಾಕೆ ಮಾತಾಡಿಸ್ತಾ ಇದ್ಯಾ? ಬನ್ನಿ ಅದು ಹೋಗೋಣ. ಏನು ನಿನ್ ಮಗನ್ ಮೇಲೆ ಯಾರ್ಯಾವ್ದ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ, ದೃಷ್ಟಿ ತೆಗಿತೀವಿ. ಇಲ್ಲೇ ನಿಂತಿರೋ. ಬಂದೆ. ಬ್ರೋ ಬ್ರೋ ಅಜಿತ್ ಬ್ರೋ. ಏನು ಏನಮ್ಮ ನಿನ್ ದೊಡ್ಡ ಮಗನ್ ಬುದ್ಧಿನೇ ಇಲ್ಲ. ಏಯ್ ಏನು ಅಂದೆ? ಅಂದ್ರೆ 3 ಹೊತ್ತು ಡ್ಯೂಟಿ ಅನ್ಕೊಂಡೇ ಇರ್ತಾನೆ. ಓಡ ಹುಟ್ಟಿದ ತಮ್ಮ ಫಾರಿನ್ ಇಂದ ಬಂದಿದ್ದಾನೆ, ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋ ಒಳ್ಳೆ ಬುದ್ಧಿ ಇಲ್ವಾ ಅಂತ. ಕರೆಕ್ಟ್ ತಾನೆ? ಏನ್ ನನ್ ಮೇಲೆ ಒಂದ್ ಸ್ವಲ್ಪ ಲವ್ವೇ ಇಲ್ವಾ? ಬಂದ ಬಿಟ್ಟ ಅಂತ ಹೊಟ್ಬಿಟ್ಟ. ಅಲ್ಲ ನಂಗೇನ್ ಮನೆ ಅಡ್ರೆಸ್ ಗೊತ್ತಿಲ್ವಾ? ಅದಕ್ಕೆ ನಾನೇ ಬರ್ಬೋದಿತ್ತು ತಾನೆ. ಗೊತ್ತಪ್ಪ ಗೊತ್ತು, ಆದ್ರೆ ಏನ್ ಮಾಡ್ತೀಯ? ನನ್ ಗಂಡ ಸಿಡುಕ್ಮುತಿ ಸಿದ್ದಪ್ಪ ಬೋಲೆ ಬಿಲ್ಡಪ್ ರಾಜ. ಏನಂದ್ರೆ ನನ್ ಮಗನ ಬಿಲ್ಡಪ್ ರಾಜನ? ರಾಜ್ಕುಮಾರ ಅನ್ನೋಕೋದೈತೆ, ನೀವು ಬಿಲ್ಡಪ್ ರಾಜ ಅಂತ ಕೇಳಿಸ್ಬಿಟ್ಟಿದೆ. ಹೇ ನಚ್ಚಿ, ಜರ್ನಿ ಹೇಗಿತ್ತು ಕಂದ? ಸೂಪರ್ ಆಗಿತ್ತತೆ. ಅಂಜು, ಏನೇ ನಿನ್ ಕತೆ? ಸ್ವಲ್ಪ ದಿನ US ಗೆ ಹಾರ್ ಬರ್ತೀಯಾ, ಇನ್ ಕೆಲವು ದಿವಸ ಇನ್ ಓಡ್ ಬರ್ತೀಯಾ. ಅಲ್ಲಿದ್ದಾಗ ವೀಕ್ಲಿ 1 ಟೈಮ್ ಆದ್ರೂ ಮೀಟ್ ಮಾಡ್ತಿದ್ಲು ಅತ್ತೆ. ನಾನೇನೋ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತಿದ್ಲು. ಆದ್ರೆ ಈ ಸಲ ಹೋಗೋಕಿನ ಮುಂಚೆ 1 ಸುಳಿವು ಕೊಡದೆ ಓಡ್ ಬಂದಿದ್ದಾಳೆ. ಚೈಲ್ಡ್ ತಂದು. ಹೆಲೋ, ಚೈಲ್ಡ್ ನಾನಲ್ಲ, ಚೈಲ್ಡ್ ನಿಮ್ಮ ಅಪ್ಪ. ಏಯ್ ಸ್ವೀಟಿ. ಸಾರಿ ಮಾವ. ನಿಮ್ ಮಗನ್ ಹೇಳಿ ಮಾವ, ಚೈಲ್ಡು ಚಪಾತಿ ಅಂತೆಲ್ಲ ಕರಿಬಾರ್ದು ಅಂತ. ಇವಾಗ ನನ್ಗೆ ಮದ್ವೆ ಆಗೋ ವಯಸ್ಸಾಗಿದೆ. ಸ್ವಲ್ಪ ಇಲ್ಲೋವಿಲ್ಲ. ಹೌದು ಕಣೋ, ನನ್ ಮಗ ತುಂಬಾ ಸಣ್ಣಾಗ್ಬಿಟ್ಟಿದ್ದಾನೆ. ಆದ್ರೆ ಇನ್ಮೇಲೆ ನೋಡ್ತಾ ಇರು, ನನ್ ಮಗನ್ಗೆ ನನ್ ಕೈಯಾರೆ ಊಟ ಮಾಡ್ಸಿ ಅವ್ರ ಅಪ್ಪನ್ ತರ ಗುಂಗುಂಡಕ್ ಮಾಡ್ತೀನಿ. ಮಚ್ಚಿ, ನಿಮ್ಮ ಅಮ್ಮನ್ನ ನಂಬಕ್ ಹೋಗ್ಬೇಡ. ಯಾವತ್ತಿದ್ರು ಅವಳ ಪ್ರಿಯಾರಿಟಿ ದೊಡ್ಡ ಮಗ ಅಜಿತಾನೆ. ರೀ ಡಾರ್ಲಿಂಗ್, ಇದು ನಿಮ್ಗೆ ಏರ್ಪಾಡ್ಸ್. ನೀವ್ ಭಜನೆನ ಎಲ್ ಬೇಕಾದ್ರೂ ಕೂತ್ಕೊಂಡು ಆರಾಮಾಗಿ ಕೇಳ್ಬೋದು. ಓಕೆನಾ? ಪಾಪ್ಸಿ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಅಂಡ್ ಮದರ್ ಇಂಡಿಯಾ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಕಣೋ. ಶ್ರವಣ್ ಮಾವ, ಇದು ನಿಮ್ಗೆ. ಅತ್ತೆ, ಇದು ನಿಮ್ಗೆ. ಟು ಮೈ ಕ್ಯೂಟ್ ಏಂಜಲ್ಸ್. ತಗೋ, ನಿಂಗಿದು. ಥ್ಯಾಂಕ್ಸ್ ಎಲ್ಲ ಹೇಳಲ್ಲ. ಯೊಕ್ಕೋತಿ. ಮಾವನ್ ಮಗಳು ಸಿಕ್ಕಿದಾಳೆ ಅಂತ ಗೊತ್ತಾದಾಗ ಈ ಡ್ರೆಸ್ ನಾನು ನಿಮ್ಗೆ ಅಂತಾನೆ ಪರ್ಚೇಸ್ ಮಾಡಿದೆ. ಬಟ್ ಈಗ ಇದು ನಮ್ ಅತ್ತಿಗೆಗೆ ಬೆಟರ್ ಸೂಟ್ ಆಗತ್ತೆ ಅನ್ಸತ್ತೆ. ನಾನು ನಿಮ್ಗೆ ಬೇರೆ ಡ್ರೆಸ್ ಪರ್ಚೇಸ್ ಮಾಡಿ ತಂದ್ಕೊಡ್ತೀನಿ. ಓಕೆನಾ? ಅತ್ತಿಗೆ ತಗೊಳ್ಳಿ. ನಚಿಕೇತವ್ರೆ, ಇದ್ ಯಾರಿಗ್ ಸೇರ್ಬೇಕೋ ಅವ್ರಿಗೆ ಸೇರಿದ್ರೇನೆ ನ್ಯಾಯ. ಮನಸ್ವಿನಿಗೆ ಕೊಟ್ಬಿಡು. ನಾನು ಜೋಕ್ ಮಾಡಿದ್ದು. ಮತ್ತೆ ಮಿಸ್ ಮನಸ್ವಿನಿ ಅವರೇ, ಇದು ನಿಮ್ಗೆ ಅಂತಾನೆ ಪರ್ಚೇಸ್ ಮಾಡಿರೋದು. ತಗೊಳ್ಳಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಅದಕ್ಕೆ ಇದು ನಿಮ್ಗೆ. ತಗೊಳ್ಳಿ. ಏನ್ ಮಾಡ್ತಿದ್ಯಾ ನೀನು? ಅವಳನ್ನ ಯಾರು ಅಂತ ಅನ್ಕೊಂಡಿದ್ಯಾ? ರೋಡ್ ಸೈಡ್ ಅಲ್ಲಿ ಟೀ ಮಾರೋಳು. ಅವ್ರಿಗೆ ನೀನು ಗಿಫ್ಟ್ ತಂದಿದ್ಯಾ? ನಿಮ್ ಅಣ್ಣಂಗಂತೂ ಬುದ್ಧಿ ಇಲ್ಲ. ಹೇಳ್ದೆ ಕೇಳ್ದೆ ಮನೆ ಕರ್ಕೊಂಬಂದ್ ಇಟ್ಕೊಂಡಿದ್ದಾನೆ. ನಿಮ್ಗೆ ಬುದ್ಧಿ ಇಲ್ವಾ? ನಾವ್ ಯಾರು ಅವಳನ್ನ ಈ ಮನೆ ಸೊಸೆ ಅಂತಾನೆ ಒಪ್ಕೊಂಡಿಲ್ಲ, ಗೊತ್ತಾ ನಿನ್ಗೆ? ನಾನು ಇವತ್ತು ಇಂಡಿಯಾಗೆ ಬರೋದಕ್ಕೆ ಕಾರಣ ಯಾರು ಗೊತ್ತಾ? ನನ್ನ ಅತ್ತಿಗೆ. ಅವ್ರ ಬಗ್ಗೆನೆ ಹಾಗೆ ಹೇಳ್ತೀಯಾ? ನಚ್ಚಿ, ಏನು ಹೇಳ್ತಿದ್ಯಾ ನೀನು? ನೀನನ್ನ ಇಲ್ಲಿ ಕರ್ಸಿದ್ದು ಭೂಮಿನ?
ಹೌದು ಅತ್ತೆ, ಅವತ್ ಗಣಪತಿ ಹಬ್ಬದ ದಿವ್ಸ ನೀವು ಮಾವ ಇಬ್ರು ಮೇಲ್ ಮಾತಾಡ್ತಾ ಇದ್ದಿದ್ನ ನಾನ್ ಕೇಳಿಸ್ಕೊಂಡೆ. ಅಷ್ಟೇ ಅಲ್ಲ, ನೀವ್ ನಚಿಕೇತವ್ರನ್ನ ನಿಲ್ಸ್ಕೊಂಡು ತುಂಬಾ ದುಃಖ ಪಡ್ತಾ ಇದ್ರಿ. ಅದ್ ನನ್ನಿಂದ ನೋಡಕ್ ಆಗ್ಲಿಲ್ಲ ಅತ್ತೆ. ಅದಕ್ಕೆ ನಾನೇ ನಚಿಕೇತವ್ರಿಗೆ ಫೋನ್ ಮಾಡಿ ಆದಷ್ಟು ಬೇಗ ಇಂಡಿಯಾಗ್ ಬನ್ನಿ ಅಂತ ಕೇಳ್ಕೊಂಡೆ. ಅಯ್ಯೋ, ಹೊಸ ನಂಬರ್ ಅಂತ ಕಟ್ ಮಾಡ್ಬಿಟ್ರಾ? ಏನ್ ಮಾಡ್ಲಿ ನಾನೀಗ? ಮೆಸೇಜ್ ಮಾಡ್ತೀನಿ. ಹಲೋ ನಚಿಕೇತ್, ನಾನು ಭೂಮಿ. ಅಜಿತ್ ಸಾಯಬ್ರ ಬೇಡ, ನಿಮ್ಮ ಅಣ್ಣ ಅಜಿತ್ ಅವ್ರ ಹೆಂಡತಿ ನಿಮ್ಮ ಹತ್ತಿರ ಅರ್ಜೆಂಟಾಗಿ ಮಾತಾಡ್ಬೇಕು. ಅದಕ್ಕೆ ನಿಮ್ ಅಣ್ಣನ ಡೈರಿಯಿಂದ ನಾನು ನಿಮ್ ನಂಬರ್ ತಗೊಂಡಿದ್ದೀನಿ. ಪ್ಲೀಸ್ ವಾಪಸ್ ಬೇಗ ಕಾಲ್ ಮಾಡಿ. ಅದಕ್ಕೆ ಏನ್ ಸಮಾಚಾರ? ಸರಿ, ನೀವ್ ಹೇಳಿ. ಇಲ್ಲ ನೀವ್ ಹೇಳ್ಬೇಕು. ಆಯ್ತು, ಹೇಗಿದ್ದೀರಾ? ನಂಗೇನಾಗಿದೆ, ನಾನ್ ಸೂಪರ್ ಆಗಿದ್ದೀನಿ. ಊಟ ಮಾಡಿದ್ರಾ? ಅದ್ಗೆ ನೀವು ಸ್ವಭಾವದಲ್ಲಿ ಮದರ್ ಇಂಡಿಯಾನೇ ಅಂತ ಕೇಳಿದ್ದೆ, ಅದೀಗ ಕನ್ಫರ್ಮ್ ಆಯ್ತು. ಮದರ್ ಇಂಡಿಯಾನು ಥೇಟ್ ನಿಮ್ ತರಾನೇ. ಮೊದ್ಲು ಹೇಗಿದ್ಯಾ, ಊಟ ಮಾಡಿದ್ಯಾ ಅಂತ ಕೇಳ್ಬಿಟ್ಟೆ ಮುಂದಿನ ವಿಷಯ ಹೇಳೋದು. ಅಂತ ಅಮ್ಮನ ಕಣ್ಣಲ್ಲಿ ಕಣ್ಣೀರಾಕ್ಸೋದ್ ನ್ಯಾಯನಾ? ಅದಕ್ಕೆ ಏನ್ ಹೇಳ್ತಾ ಇದ್ದೀರಾ? ಅತ್ತೆ ಮಾವ ನಿಮ್ಮನ್ನ ಇಷ್ಟೆಲ್ಲ ಓದಿಸಿರೋದು ನೀವ್ ದೇಶಾಂತರ ಹೋಗಿರ್ಲಿ ಅಂತನಾ? ಪಾಪ ಅವರು ದಿನ ನಿಮ್ಮನ್ನ ನೆನಪಿಸ್ಕೊಂಡು ಕಣ್ಣೀರಾಗ್ತಾ ಇರ್ತಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.